ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಬಂದು ಆಯಿಲಿ ಸ್ಕಿನ್ ಇರೋರಿಗೆ ಇದು ಫುಲ್ ಹೋಮ್ ಮೇಡ್ ಸ್ಕ್ರಬ್ ಆಗಿರುತ್ತೆ. ಇದರಲ್ಲಿ ಒಂದು 10 ಟೈಪ್ಸ್ ಆಫ್ ನಾನು ಆಯಿಲಿ ಸ್ಕಿನ್ ಅವ್ರಿಗೆ ಸ್ಕ್ರಬ್ಬಿಂಗ್ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಯಾವುದೇ ತೋರಿಸಿದ್ರು, ಈ ಸ್ಕ್ರಬ್ಗಳು ಯಾವುದೇ ತೋರಿಸಿದ್ರು ನಾನು ಆದಷ್ಟು ನೀವು ಪ್ಯಾಚ್ ಟೆಸ್ಟ್ನ ಮಾಡಿ ನಿಮಗೆ ಓಕೆ, ನಿಮ್ಮ ಸ್ಕಿನ್ಗೆ ಇದು ನಿಮಗೆ ಸೂಟ್ ಆಗ್ತಾ ಇದೆ ಅಂತಂದರೆ ಮಾತ್ರ ನೀವು ಇದನ್ನು ಯೂಸ್ ಮಾಡಿ. ಅದರ್ವೈಸ್ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಇದರಲ್ಲಿ ನಾನು 10 ಸ್ಕ್ರಬ್ ತೋರಿಸಿರೋದ್ರಿಂದ ಅದರಲ್ಲಿ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಚೂಸ್ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೇ ಆದರೂ ಅಷ್ಟೇ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ನೀವು ಸ್ಕ್ರಬ್ನ ನೀವು ನೆಕ್ಸ್ಟ್ ಅದನ್ನು ಯೂಸ್ ಮಾಡಿಬಿಟ್ಟು ರಿಸಲ್ಟ್ ಹೇಗೆ ಬರುತ್ತೆ ಅಂತ ನನಗೆ ಹೇಳಬೇಕು. ನೆಕ್ಸ್ಟ್ ಬಂದು ಇವಾಗ ಸ್ಕ್ರಬ್ಬಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಒನ್ನು ಲೆಮನ್ ಮತ್ತು ಶುಗರು. ಲೆಮನ್ ಏನಂದರೆ ಬ್ಲೀಚ್ ಪ್ರಾಪರ್ಟಿ ಆಗಿರೋದ್ರಿಂದ ಸ್ಕಿನ್ನ ಬ್ರೈಟ್ ಅನ್ನೋದಕ್ಕಿಂತ ಗ್ಲೋ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ ಟೋನ್ ಏನಿರುತ್ತೆ, ಟ್ಯಾನ್ ಏನಾಗಿರುತ್ತೆ, ಮತ್ತು ನಮಗೆ ಡೆಡ್ ಸ್ಕಿನ್ಸ್ಗಳು ಏನೇನಿರುತ್ತೆ, ಮತ್ತು ನಾವು ಹೊರ್ಗಡೆ ಓಡಾಡಿರ್ತಾರೆ, ಒಳಗಡೆನೂ ಸ್ವಲ್ಪ ಅಡುಗೆ ಮನೆಯಲ್ಲಿ ಕಿಚನಲ್ಲೆಲ್ಲ ಕೆಲಸ ಮಾಡೋರು ಇರ್ತಾರೆ, ಬೆವರು ಇದೆಲ್ಲ ಏನಿರುತ್ತೆ ನೀಟಾಗಿ ಕ್ಲೀನ್ ಮಾಡುತ್ತೆ, ನೀಟಾಗಿ ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಶುಗರ್ನ ಸ್ವಲ್ಪ ಚಾಪ್ ಮಾಡ್ಕೋಬೇಕು. ಪೌಡರ್ ಥರ ಬರುತ್ತೆ ಅದು. ನೀವು ಮಿಕ್ಸಿ ಜಾರಲ್ಲಿ ಅದನ್ನು ಪೌಡರ್ ಥರ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಈ ರವೆ ಥರ ಕನ್ಸಿಸ್ಟೆನ್ಸಿ ಇರಬೇಕದು. ರವೆ ಥರ ಮಾಡಿಬಿಟ್ಟು ನಿಮಗೆ ಈಕ್ವಲ್ ಇರಬೇಕು ಲೆಮನು ಮತ್ತು ಶುಗರು. ನೀವು ಶುಗರ್ 2 ಸ್ಪೂನ್ ಹಾಕಿದ್ರೆ ಲೆಮನು ಕೂಡ 2 ಸ್ಪೂನೇ ಹಾಕಬೇಕು. ಚೆಂದ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆ ಪೇಸ್ಟ್ನ ನೀವು 2 to 3 ಮಿನಿಟ್ಸ್ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿ. ಆದಷ್ಟು ನೀವು ಏನಪ್ಪ ಅಂದರೆ ನೀವು ಯಾವುದೇ ಸ್ಕ್ರಬ್ ಯೂಸ್ ಮಾಡಿದ್ರು ಆದಷ್ಟು ಕ್ಲೀನ್ ಇರೋ ಫೇಸ್ಗೆ ಸ್ಕ್ರಬ್ ಮಾಡಿ. ಅಕಸ್ಮಾತ್ ನಮಗೆ ಕ್ಲೆನ್ಸ್ ಮಾಡೋದಕ್ಕೂ ಏನಾದರೂ ಒಂದು ಬೇಕು ಅಂದರೆ ನಿಮಗೆ ರಾ ಮಿಲ್ಕ್ ಬೇಕು ಆಗುತ್ತೆ, ನಿಮಗೆ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ನೀವು ರಾ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಬೇಡ ನಾವು ಫೇಸ್ ವಾಶ್ ಮಾಡಿನೂ ಕೂಡ ಯೂಸ್ ಮಾಡ್ತೀವಿ ಅಂದರೆ ಒಂದು ಫೇಸ್ ವಾಶ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ನೀವು ಸ್ಕ್ರಬ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ನೀವು ಫೇಸ್ ವಾಶ್ ಮಾಡಿದಾಗ ಅದು ಒಂದು ಕೆಮಿಕಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸಡನ್ನಾಗಿ ನೀವು ಯಾವುದಾದ್ರೂ ಹೋಮ್ ಮೇಡ್ ಪ್ರಾಡಕ್ಟ್ ನೀವು ಹಾಕಿದಾಗ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೂ ಒಂದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ಒಂದು 5 ಮಿನಿಟ್ಸ್ ಫೇಸ್ ವಾಶ್ ಆದಮೇಲೆ ನಿಮ್ಮದು ಸ್ಕ್ರಬ್ನ ಯೂಸ್ ಮಾಡಿ. ಈ ಲೆಮನು ಇದನ್ನು ಏನು ಹೇಳಿದ್ನಲ್ಲ ಅದನ್ನು ಶುಗರ್ನ ನೀಟಾಗಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಈಕ್ವಲ್ ರೇಷಿಯೋಲ್ಲಿ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ 2 to 3 ಮಿನಿಟ್ಸ್ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಮಸಾಜ್ ಮಾಡಬೇಕು. ಫೇಸ್ ಮತ್ತು ನೆಕ್ 2 ಕಲರ್ ವೇರಿಯೇಷನ್ ಇರುತ್ತೆ ಕೆಲವ್ರಿಗೆ. ಸೊ ನೀವು ನೆಕ್ಕು ಕೂಡ ಮಾಡಿದಾಗ ನೀಟಾಗಿ ಆ ಸ್ಕಿನ್ಗೆ ಅದಕ್ಕೂ ಹೊಂದ್ಕೊಳ್ಳುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇದನ್ನು ಒಂದು 10 to 15 ಮಿನಿಟ್ಸ್ ಹಾಗೆ ಬಿಡಬೇಕು. ಸ್ಕಿನ್ ಮೇಲೆ, ಫೇಸ್ ಮೇಲೆ, ನೆಕ್ ಮೇಲೆ ಹಾಗೆ ಬಿಟ್ಟು ಅದನ್ನು ಕೋಲ್ಡ್ ವಾಟರ್ ಇಲ್ಲ ಅಂದರೆ ನ್ಯೂಕ್ ವಾರ್ಮ್ ವಾಟರಲ್ಲಿ ನಿಮ್ಮ ಉಗುರು ಬೆಚ್ಚಿರೋ ನೀರಲ್ಲಿ ನಿಮಗೆ ಇದಿದ್ರೆ ಏನು ಕಂಫರ್ಟೇಬಲ್ ಇದ್ದರೆ ನಿಮ್ಗೆ ಬೇಡ, ನಮಗೆ ಉಗುರು ಬೆಚ್ಚಗಿರೋ ನೀರು ಬೇಡ, ನಮಗೆ ಕೋಲ್ಡ್ ವಾಟರ್ ಅಂದರೆ ಕೋಲ್ಡ್ ವಾಟರ್, ಅದು ನಿಮ್ಮ ಚಾಯ್ಸ್. ಕೋಲ್ಡ್ ವಾಟರ್ ಆದರೂ ಆಗುತ್ತೆ, ಉಗುರು ಬೆಚ್ಚಗಿರೋ ನೀರಾದರೂ ಆಗುತ್ತೆ. ಎರಡರಲ್ಲಿ ಯಾವುದಾದ್ರೂ ಓಕೆ. ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೇಸ್ನ ವಾಶ್ ಆದಮೇಲೆ ನೀವು ಯಾವುದೇ ಸ್ಕ್ರಬ್ ಆದರೂ ಕೂಡ ಅದಕ್ಕೂ ಒಂದು 5 ಮಿನಿಟ್ಸ್ನ ಗ್ಯಾಪ್ ಕೊಟ್ಟು ಆಮೇಲೆ ನೀವು ಮಾಯ್ಶ್ಚರೈಸಿಂಗ್ ಯೂಸ್ ಮಾಡೋದು ಬೆಸ್ಟ್. ಓಕೆ, ಇದು ಫಸ್ಟ್ ಒನ್ ಆಯಿತು. ನೆಕ್ಸ್ಟ್ ಒನ್ ಬಂದು ಕಾಫಿ ಮತ್ತು ಹನಿ. ಇದು ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ. ಇದನ್ನು ಡೀಪ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ ನಿಮ್ಮ ಕಾಫಿ ಪೌಡರ್ ಮತ್ತು ಹನಿ. ಆವಾಗಲೇ ಹೇಳ್ದಂಗೆ ಹನಿ ಕೂಡ ಅಷ್ಟೇ ಬೀಚಿಂಗ್ ಪ್ರಾಪರ್ಟಿ ಆಗಿರೋದ್ರಿಂದ ಅದು ಅಷ್ಟೇ ಸ್ಕಿನ್ನ ಬ್ರೈಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ಅಷ್ಟೇ. ಹನಿ ಆಲ್ರೆಡಿ ಗೊತ್ತಿರುತ್ತೆ, ಮಾಮೂಲಿ ಅದು ತಿಕ್ಕಿರುತ್ತೆ. ಸೊ ನಿಮಗೆ ಕಾಫಿ ಪೌಡರ್ನ ಅದೂ ಅಷ್ಟೇ ನೀವು ಬ್ರೂ, ನೆಸ್ಲೆ ಇದೆಲ್ಲ ಬರುತ್ತಲ್ಲ ಅದ್ರ ಬದಲಿಗೆ ರಫ್ ಆಗಿರೋ ಕಾಫಿ ಪೌಡರೇ ಬರುತ್ತೆ, ಅದನ್ನು ಒಂದು ಸ್ವಲ್ಪ ಪೌಡರ್ ಥರ ಮಾಡ್ಕೊಳ್ಳಿ. ಈ ನೈಸಾಗಿ, ತುಂಬ ಅಲ್ಲ, ಸ್ವಲ್ಪ. ಇಲ್ಲ ಅಂತಂದರೆ ನಮಗೆ ಮೀಡಿಯಮ್ ತರಿ ಥರ ಇದೆ ಅಂದರೆ ಅದು ಕೂಡ ಓಕೆ. ಅದನ್ನು ಹನಿ ಜೊತೆಲಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಂಡು, ಅದನ್ನು ಪೇಸ್ಟ್ ಅಂದರೆ ತುಂಬ ಅಲ್ಲ, ಸ್ವಲ್ಪ. ಈಗ ನಾವು ಹೆಂಗೆ ಟೊಮೊಟೊ ಮತ್ತು ಹನಿ ಕಾಫಿ ಸ್ಕ್ರಬ್ ನಾವು ಹೆಂಗೆ ಮಾಡ್ಕೊಳ್ತೀವಿ ಆ ಥರ ಮಾಡಿಕೊಂಡು ನೀಟಾಗಿ ಬರೀ ಕಾಫಿ ಹನಿ ಮಾತ್ರ ಕ್ಲೀನ್ ಇರೋ ಫೇಸ್ಗೆ ನಾನು ಏನೇನು ಸ್ಕ್ರಬ್ಗಳು ಹೇಳ್ತಾ ಇರ್ತೀನಿ ಅದೆಲ್ಲ ಫುಲ್ಲು ಕ್ಲೆನ್ಸ್ ಆದಮೇಲೆ ನೀವು ಸ್ಕ್ರಬ್ಬಿಂಗ್ ಏನು ಮಾಡ್ತೀರಲ್ಲ ಅದಕ್ಕೆ ಮಾತ್ರ ನಾನು ಹೇಳ್ತಾ ಇರೋದು, ಸ್ಕ್ರಬ್ಬಿಂಗ್ ಮಾತ್ರ ನಾನು ಹೇಳ್ತಾ ಇರೋದು. ನೀವು ಮೇಕಪ್ ಎಲ್ಲ ಮಾಡಿಕೊಂಡು ಸ್ಕ್ರಬ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಅದು ನಿಮ್ಮ ಸ್ಕಿನ್ನ ಇರಿಟೇಷನ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ
ನೆಕ್ಸ್ಟ್ ಹನಿ ಮತ್ತು ಕಾಫಿ ಪೌಡರ್ ಹಾಕೊಂಡಾದ್ಮೇಲೆ ಅದು ಒಂದು 15 ಮಿನಿಟ್ಸ್ ಒಂದು 2 to 3 ಮಿನಿಟ್ಸ್ ಜಾಸ್ತಿ ಮಸಾಜ್ ಮಾಡಬೇಡಿ, ಯಾಕೆಂದರೆ ಕಾಫಿ ಪೌಡರ್ ಆಲ್ರೆಡಿ ರಫ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಆ್ಯಶ್ ಆಗೋ ಚಾನ್ಸಸ್ ಇರುತ್ತೆ. ಸೊ 2 to 3 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಒಂದು 15 ಮಿನಿಟ್ಸ್ ಹಂಗೆ ಫೇಸಲ್ಲಿ ಬಿಟ್ಟು ಅದನ್ನು ಕೋಲ್ಡ್ ವಾಟರಲ್ಲಿ ನೀವು ಫೇಸ್ ವಾಶ್ ಮಾಡೋದು. ಓಕೆ, ಇದು ಸೆಕೆಂಡ್ ಒನ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಹೋಟ್ ಮಿಲ್ಕ್ ಮತ್ತು ಯೋಗರ್ಟ್. ಇದು ನನ್ನ ಫೇಸ್ ಸ್ಕ್ರಬ್, ಇದು ನನ್ನ ಪರ್ಸ್ನಲ್ ಫೇಸ್ ಸ್ಕ್ರಬ್. ನಾನು ಕೂಡ ಇದು ಓಟ್ ಮಿಲ್ಕ್ ಮತ್ತು ನಾನು ಓಟ್ಸ್ ಮತ್ತು ಮಿಲ್ಕ್ನ ರಾ ಮಿಲ್ಕ್ನ ಯೂಸ್ ಮಾಡಿ ನಾನು ಮಾಡ್ಕೊಳ್ತೀನಿ, ಯಾಕೆಂದರೆ ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಆ ಥರ ಮಾಡ್ಕೊಳ್ತೀನಿ. ಬಟ್ ನಿಮಗೆ ಆಯಿಲಿ ಆಗಿರೋದ್ರಿಂದ ಇದು ಓಟ್ಸ್ನ ಪ್ಲೈನ್ ಓಟ್ಸ್ ತಗೊಳ್ಳಿ, ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳಿ. ಪ್ಲೈನ್ ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡು ಪ್ಲೈನ್ ಯೋಗರ್ಟ್ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ನೀವು 1 ಸ್ಪೂನ್ ಹಾಕ್ಕೊಂಡು, ಅದು ಅಷ್ಟೇ ಸೇಮ್ ತುಂಬ ಸ್ವಲ್ಪ ತಿಕ್ಕಾಗೇ ಇರುತ್ತೆ ಅದು, ಅದನ್ನು ನೀಟಾಗಿ ಮಸಾಜ್ ಮಾಡಿಕೊಂಡು ಅದನ್ನು 15 ಮಿನಿಟ್ಸ್ನ ಈಗ ಓಟ್ಸ್ನ ಮತ್ತು ಯೋಗರ್ಟ್ನ ಮಾರ್ಕೆಟಲ್ಲಿ ಸಿಗುತ್ತೆ ನಿಮಗೆ. ಯೋಗರ್ಟ್ ಪ್ಲೈನ್ ಯೋಗರ್ಟ್, ಪ್ಲೈನ್ ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡು, ಓಟ್ಸ್ನ ಪೌಡರ್ ಸಿಕ್ಕೋದಿಲ್ಲ, ನೀವೇ ಅದನ್ನು ಪೌಡರ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ಹಾಕಿ. ಅದು 1 ಸ್ಪೂನ್ ಹಾಕ್ಕೊಂಡು, ಯೋಗರ್ಟ್ನ 1 ಸ್ಪೂನ್ ಹಾಕ್ಕೊಂಡು, ಓಟ್ಸ್ನ 1 ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು, ಆಮೇಲೆ ನೆಕ್ಸ್ಟ್ ನೀವು ಅದನ್ನ 15 ಸೆಕೆಂಡ್ ಬಿಟ್ಬಿಟ್ಟು ನೀಟಾಗಿ ಅದನ್ನು ಕೋಲ್ಡ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಇದು ಥರ್ಡ್ ಒನ್ ಆಯಿತು. ನೆಕ್ಸ್ಟ್ ಫೋರ್ತ್ ಒನ್ ಬಂದು ನಿಮಗೆ ಬೇಕಿಂಗ್ ಸೋಡಾ ಮತ್ತು ವಾಟರ್ ಸ್ಕ್ರಬ್. ಇದು ಎಷ್ಟು ಜನ ಯೂಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡಿಲ್ಲ. ಬಟ್ ಆಯಿಲ್ ಸ್ಕಿನ್ ಅವ್ರಿಗೆ ನಿಮ್ಗೇನಾದ್ರೂ ಇದು ಸೂಟ್ ಆಗುತ್ತೆ ಅಂತಂದರೆ ನೀವು ಬೇಕಾದ್ರೆ ಇದನ್ನು ಟ್ರೈ ಮಾಡ್ಬೋದು. ಇದು ಅಷ್ಟೇ ಸೇಮ್, ನೀವು ಯಾವುದೇ ಇಂಗ್ರೀಡಿಯೆಂಟ್ ತೊಗೊಂಡ್ರು ನೀಟಾಗಿ ಮಿಕ್ಸ್ ಮಾಡಿ ಒಂದಕ್ಕೊಂದು ಇಂಗ್ರೀಡಿಯೆಂಟ್ ನೀಟಾಗಿ ಮಿಕ್ಸೆಲ್ಲ ಆದಮೇಲೆ ನೀವು ಆಮೇಲೆ ಫೇಸಿಗೆ ಅಪ್ಲೈ ಮಾಡ್ಕೊಂಡ್ರೆ ಅದು ರಿಸಲ್ಟ್ ಕರೆಕ್ಟಾಗಿ ಬರುತ್ತೆ. ನೀವು ಅರ್ಧಂಬರ್ಧ ಮಿಕ್ಸ್ ಮಾಡಿಬಿಟ್ಟು ಹೆಂಗೆ ಬೇಕಂಗೆ ಹಚ್ಕೊಂಡ್ರೆ ಅದು ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ, ಯಾಕೆಂದರೆ ನೀಟಾಗಿ ಹೊಂದ್ಕೋಬೇಕದು. ಸೊ ಹಂಗಾಗಿ ಇದು ಅಷ್ಟೇ, ಸೋಡಾ ಮತ್ತು ವಾಟರ್ನ ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು, ಸೋಡಾ ಸ್ವಲ್ಪ ಹಾಕಿ, ತುಂಬ ಹಾಕಬೇಡಿ, ಒಂದು ಸ್ವಲ್ಪ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಬಿಟ್ಟು ಅದು ಒಂದು ಸ್ವಲ್ಪ ನೊರೆ ಥರ ಬರುತ್ತೆ, ಅದೆಲ್ಲ ಸ್ವಲ್ಪ ಕಮ್ಮಿ ಆಮೇಲೆ ಸ್ವಲ್ಪ ನೀಟಾಗಿ ಫೇಸ್ಗೆ ಹಾಕ್ಕೊಂಡು, ಇದೂ ಅಷ್ಟೇ ತುಂಬ ರಬ್ ಮಾಡೋಕ್ಕೆ ಹೋಗಬೇಡಿ. ಒಂದು 2 ಮಿನಿಟ್ಸ್ ರಬ್ ಮಾಡಿ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ನ ಬಿಟ್ಬಿಟ್ಟು ನೀವು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಬೋದು. ನೆಕ್ಸ್ಟ್ ಸ್ಕ್ರಬ್ ಬಂದು ಫಿಫ್ತ್ ಒನ್ ಸ್ಕ್ರಬ್ ಬಂದು ಗ್ರೀನ್ ಟೀ ಮತ್ತು ಹನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗ್ರೀನ್ ಟೀ ನಾವು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ತಾರೆ. ಮಾಮೂಲಿ ರಿಫ್ರೆಶ್ಗೋಸ್ಕರ ಸ್ಕಿನ್ನಿಗೆ ಯೂಸ್ ಮಾಡ್ತಾರೆ, ಹೇರ್ಸಿಗೆ ಯೂಸ್ ಮಾಡ್ತಾರೆ. ಈ ಗ್ರೀನ್ ಟೀ ಅನ್ನೋದು ಒಂಥರ ಬಾಡಿಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೂ ಕೂಡ ತುಂಬ ಒಳ್ಳೆಯದು. ಬಟ್ ಆಯಿಲಿ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಗ್ರೀನ್ ಟೀ ಲೀವ್ಸ್ಗಳು ಸಿಗುತ್ತೆ ನಿಮಗೆ, ಅದು ಮತ್ತು ಹನಿ. ಅದು ಗ್ರೀನ್ ಟೀ ಮತ್ತು ಹನಿನ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡಿ, ಆಮೇಲೆ ನೆಕ್ಸ್ಟ್ ಬಂದು ನೀವು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದನ್ನ ಫೇಸಲ್ಲಿ ಹಾಗೆ ಬಿಟ್ಟು ಸ್ವಲ್ಪ ಡ್ರೈ ಆಗಬೇಕಿದು. ಡ್ರೈ ಎಲ್ಲ ಆದಮೇಲೆ ನೀವು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಬೋದು. 6th ಒನ್ ಬಂದು ಸಾಲ್ಟ್ ಮತ್ತು ಆಲಿವ್ ಆಯಿಲ್ ಸ್ಕ್ರಬ್ಬು. ಇದು ಕೆಲವರಿಗೆ ಇದು ಸೂಟ್ ಆಗುತ್ತೆ, ಯಾಕೆಂದರೆ ಅವರು ಏನಪ್ಪ ಅಂದರೆ ಆಯಿಲಿ ಸ್ಕಿನ್ ಮುಂಚೆಗಳೇ ಇರುತ್ತೆ, ಅವ್ರು ಇನ್ನೂ ಆಯಿಲಿ ಹಾಕಿದಾಗ ಇನ್ನೂ ಆಯಿಲಿ ಆಗಲ್ವಾ ನಮ್ಮದು ಸ್ಕಿನ್ ಅಂತ ಅನ್ಕೋತಾರೆ. ಬಟ್ ಏನಪ್ಪ ಅಂತಂದರೆ ಇದನ್ನು ನಾವು ಡ್ರೈ ಅಂದರೆ ಸಾಲ್ಟ್ ಕೂಡ ಮಿಕ್ಸ್ ಮಾಡೋದ್ರಿಂದ ಸ್ಕಿನ್ನಿಗೆ ಅಷ್ಟು ಅಬ್ಸರ್ವ್ ಇದಾಗಲ್ಲ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂತಂದರೆ ನಾವು ಆಯಿಲ್ ನಾನು ಯೂಸ್ ಮಾಡ್ತೀನಿ, ಪಾಪುಗೆ ನಮಗೆ ನಮ್ಮ ಮನೆಯಲ್ಲ ಆಲ್ಮೋಸ್ಟ್ ಆಲಿವ್ ಆಯಿಲ್ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಏನಪ್ಪ ಅಂತಂದರೆ ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಒಂದು ಹೇಳ್ಬೇಕು ಅಂದರೆ ಸಾಲ್ಟ್ ಡೀಪ್ ಕ್ಲೆನ್ಸ್ ಮಾಡುತ್ತೆ, ಎಕ್ಸ್ಫೋಲಿಯೇಟ್. ಮತ್ತು ನಿಮ್ಮ ಡೆಡ್ ಸ್ಕಿನ್ಗಳು, ನಮ್ದು ಆಯಿಲ್ ಸ್ಕಿನ್ ಅವ್ರಿಗೆ ಡೆಡ್ ಸ್ಕಿನ್ಸ್ ತುಂಬಾ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್ ಅವ್ರು ಹೆಂಗೆ ಅಂತಂದರೆ ಅದು ಕಾಣಲ್ಲ ಫೇಸು, ಅವ್ರಿಗೆ ಆಯಿಲಿ ಇದ್ದಾಗ ಅವ್ರಿಗೆ ಅಷ್ಟು ಇದಾಗಿ ಕಾಣಲ್ಲ. ಸೊ ಅದನ್ನು ಆಯಿಲ್ ಕಂಟೆಂಟ್ ಏನಿದೆ ಅದನ್ನು ಕಮ್ಮಿ ಮಾಡುತ್ತೆ. ನೀವು ಓಟ್ಸ್, ನಾನು ಏನು ಹೇಳಿದ್ನಲ್ಲ, ಓಟ್ಸ್ ಸ್ಕ್ರಬ್ ಆಗಿರ್ಬೋದು, ಕಾಫಿ ಸ್ಕ್ರಬ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಆಯಿಲ್ ಅಂಶ ಎಲ್ಲ ಕಮ್ಮಿ ಮಾಡುತ್ತೆ. ಸೊ ಸಾಲ್ಟ್ ಏನು ಮಾಡುತ್ತೆ, ಅದು ಅಷ್ಟೇ ಆಯಿಲ್ನ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ, ಡೀಪ್ ಕ್ಲೆನ್ಸ್ ಮಾಡುತ್ತೆ, ಡೆಡ್ ಸ್ಕಿನ್ನ ನಿಮ್ಮನ್ನ ರಿಮೂವ್ ಮಾಡುತ್ತೆ. ಇದು ಅಷ್ಟೇ ಒಂದು 2 to 3 ಮಿನಿಟ್ಸ್ ಯಾವುದೇ ಸ್ಕ್ರಬ್ ಆಗಲಿ ಫ್ರೆಂಡ್ಸ್, ಯಾವುದಾದ್ರೂ ಆಗಿರಲಿ, ನೀವು ಮಾರ್ಕೆಟಲ್ಲಾದರೂ ಇರಲಿ ಇಲ್ಲ ಎಲ್ಲಾದರೂ ತೊಗೊಂಡು ಮಾಡ್ಕೊಳ್ಳಿ, ಮನೇಲಾದರೂ ಇಟ್ಕೊಂಡು ಮಾಡ್ಕೊಳ್ಳಿ, ಅಂದರೆ ಹೋಮ್ ಮೇಡ್ದು. ಬಟ್ 2 to 3 ಮಿನಿಟ್ಸ್ ಹಬ್ಬ ಅಂದರೆ ಒಂದು 3 ನಿಮಿಷ ಸಾಕು. ತುಂಬ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಸ್ಕ್ರಬ್ ಮಾಡಿದಾಗ ಆವಾಗಲೂ ಕೂಡ ಗುಳ್ಳೆಗಳು ಬರೋದು, ರ್ಯಾಷಸ್ಗಳಾಗೋ ಚಾನ್ಸಸ್ಗಳಿರುತ್ತೆ ಸ್ಕಿನ್ ತುಂಬ ರಬ್ ಮಾಡಿದಾಗಲೂ ಕೂಡ.
ಸೊ ನೀವು ಆಯಿಲ್ನ ಒಂದು ಸಾಲ್ಟನ್ನ ಫಸ್ಟ್ ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನೀವು ಸಾಲ್ಟ್ನ ಒಂದು ನೀವು ಫೇಸ್ಗೆ ನೆಕ್ಗೆ ಹಾಕ್ತೀರ ಅಂದರೆ ಒಂದು ಅರ್ಧ ಸ್ಪೂನ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಲಿವ್ ಆಯಿಲ್ನೇ ಆಗಬೇಕು. ಅದಕ್ಕೆ ಆಲಿವ್ ಆಯಿಲ್ ಆದರೆ ನಿಮ್ಮ ಆಯಿಲ್ ಸ್ಕಿನ್ಗೆ ಸ್ವಲ್ಪ ಎಫೆಕ್ಟ್ ಚೆನ್ನಾಗಿ ಕೊಡುತ್ತೆ. ನೀವು ಕೊಕೊನಟ್ ಆಯಿಲ್, ಆಲ್ಮಂಡ್ ಆಯಿಲ್ನೆಲ್ಲ ನೀವೇನಾದ್ರು ಯೂಸ್ ಮಾಡಿದರೆ ನಿಮ್ಮ ಸ್ಕಿನ್ನಿಗೆ ಅದು ಸೂಟ್ ಆಗಿದ್ರೆ ಓಕೆ, ನೀವು ಅದನ್ನ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಆದರೂ ಆಗಿರ್ಬೋದು, ಬಾದಾಮ್, ಆಮಂಡ್, ಜೊಜೋಬಾ ಆಯಿಲ್ ಯಾವುದಾದ್ರೂ ಓಕೆ ಯೂಸ್ ಮಾಡ್ಬೋದು. ಬಟ್ ಆಲಿವ್ ಆಯಿಲ್ ಆದರೆ ನಿಮ್ಮ ಸ್ಕಿನ್ ಇನ್ನೂ ಇಂಪ್ರೂವ್ಮೆಂಟ್ ಚೆನ್ನಾಗಿ ಕಾಣುತ್ತೆ. ಅದರಲ್ಲಿ ಸ್ಕ್ರಬ್ ಎಲ್ಲ ಆದಮೇಲೆ ನೀವೇ ಅದು ಅಬ್ಸರ್ವ್ ಮಾಡ್ಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 to 3 ಮಿನಿಟ್ಸ್ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿ ಒಂದು 10 ಮಿನಿಟ್ಸ್ ಫೇಸಲ್ಲಿ ಹಂಗೆ ಬಿಟ್ಟು ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ. ನೀಟಾಗಿ ಅಬ್ಸರ್ವ್ ಆದಮೇಲೆ ತೊಳಿಬೇಕಾದ್ರೂ ಅಷ್ಟೇ ತುಂಬ ಹಿಂಗೆಲ್ಲ ಉಜ್ಬೇಡಿ. ಯಾಕೆ ಅಂತಂದರೆ ಕಾಫಿ ಪೌಡರು, ಸಾಲ್ಟು ಒಂದು ಸ್ವಲ್ಪ ಆಲ್ರೆಡಿ ತರಿ ಇದ್ದೇ ಇರುತ್ತೆ. ನಾವು ಓಟ್ಸ್ ಎಲ್ಲ ಸ್ವಲ್ಪ ನೆನೆಯಕ್ಕೆ ಹಾಕ್ಬಿಟ್ರೆ ಅದು ಫುಲ್ ಸ್ಮೂತ್ ಆಗಿಬಿಡುತ್ತೆ ರೈಸ್ ಥರ. ಬಟ್ ಓಟ್ಸ್, ಕಾಫಿ ಪೌಡರ್ ಮತ್ತು ಸಾಲ್ಟ್ ಹಂಗಲ್ಲ, ತರಿ ಇದ್ದೇ ಇರುತ್ತೆ. ಸ್ವಲ್ಪ ತೊಳಿಬೇಕಾದ್ರೆ ನೀಟಾಗಿ ನಿಧಾನಕ್ಕೆ ನೀಟಾಗಿ ಹಿಂಗೆ ಬಟ್ಟೆಲಿ ಹೆಂಗೆ ನೀಟಾಗಿ ಹಿಂಗೆ ತೆಗಿತೀವಿ ಆ ಥರ ತೆಗಿರಿ. ಯಾಕೆಂದರೆ ಸ್ಕಿನ್ ರಫ್ ಆಗಿ ಗುಳ್ಳೆಗಳಾಗಿ ನಿಮ್ಮ ಸ್ಕಿನ್ಗಳು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಅವಾಗ ಏನಂತಾರೆ ಕೆಲವರು, ನೀವು ಪ್ರೊಸೀಜರ್ ತಪ್ಪಾಗಿ ಮಾಡಿದ್ದಾಗ ಅವಾಗ ಏನನ್ಸುತ್ತೆ, ಇದು ಸ್ಕ್ರಬ್ಬೇ ಚೆನ್ನಾಗಿಲ್ಲ, ನಮ್ಮ ಫೇಸ್ಗೆ ಅದು ಸೂಟ್ ಆಗ್ತಾ ಇಲ್ಲ ಅನ್ನೋ ಥರ ನಿಮ್ಮದು ಇಂಟೆನ್ಷನ್ ಆ ಥರ ಹೋಗ್ಬಿಡುತ್ತೆ. ಸೊ ನೀವಲ್ಲಿ ಮಿಸ್ಟೇಕ್ಸ್ ಬೇರೆ ಥರನೇ ಮಾಡಿರ್ತೀರ. ಸೊ ಹಂಗಾದ್ರೂ ರಿಫ್ಲೆಕ್ಟ್ ನಿಮ್ಮ ಸ್ಕಿನ್ ಮೇಲೆ ಕಾಣುತ್ತೆ. ಸೊ ಆ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೆಕ್ಸ್ಟ್ 7th ಒನ್ ಬಂದು ರೈಸ್ ಫ್ಲೋರ್ ಮತ್ತು ಟರ್ಮರಿಕ್. ಇದನ್ನು ನೀವು ವೈಲ್ಡ್ ಟರ್ಮರಿಕ್ ಅಂದರೆ ನೀವು ಮನೇಲಿ ಸಿಗೋ ಅರಿಶಿನ ಪುಡಿ ಆದರೂ ಓಕೆ, ಯಾವುದಾದ್ರೂ ಓಕೆ, ಟರ್ಮರಿಕ್ ಪೌಡರ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ನೀವು ಒಂದು ರೈಸ್ ಫ್ಲೋರ್ನ 1 ಸ್ಪೂನ್ ತೊಗೊಂಡ್ರೆ ಟರ್ಮರಿಕ್ ಪೌಡರ್ ಒಂದು ಚಿಟಿಕೆ, ಒಂದು ಚಿಟಿಕೆ, 1 ಅಥವಾ 2 ಚಿಟಿಕೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಯಾಕೆಂದರೆ ಅದು ಟರ್ಮರಿಕ್ ನೀಟಾಗಿ ಮಿಕ್ಸ್ ಆಗಬೇಕು. ಯಾವುದೇ ಇಂಗ್ರೀಡಿಯೆಂಟ್ ಆದರೂ ಅಷ್ಟೇ, ಆವಾಗಲಿಂದನೂ ಹೇಳ್ತಾ ಇದ್ದೀನಿ ನಾನು, ನೀಟಾಗಿ ಇಂಗ್ರೀಡಿಯೆಂಟ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ನಿಮ್ಮದು ನೀವು ಫೇಸಿಗೆ ಹಾಕಿದಾಗ ಅದ್ರದ್ದು ಏನು ಎಫೆಕ್ಟ್ ಇರುತ್ತೆ, ಆ ಒಂದು ವಸ್ತುದು ಒಂದು ನೀವು ಏನು ಇಂಗ್ರೀಡಿಯೆಂಟ್ ಹಾಕ್ತೀರಾ, ಇಂಗ್ರೀಡಿಯೆಂಟ್ದು ಏನೇನು ನಿಮಗೆ ಯೂಸಸ್ಗಳಿರುತ್ತೆ ಅದು ನೀವು ಸ್ಕಿನ್ನಿಗೆ ಹಾಕಿದಾಗ್ಲೇ ಅದ್ರ ರಿಫ್ಲೆಕ್ಟ್ ನಿಮಗದು ಹೊರ್ಗಡೆಯಿಂದ ಕಾಣೋದು. ನೀವು ನೀಟಾಗಿ ಮಿಕ್ಸ್ ಮಾಡ್ದೇ ಅರ್ಧಂಬರ್ಧ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ನೀಟಾಗಿ ಗೊತ್ತಾಗೋದಿಲ್ಲ. ಸೊ ಅದು ಏನು ವೇರಿಯೇಷನ್ನೇ ಗೊತ್ತಾಗಲ್ಲ ನಿಮಗೆ. ಸೊ ಹಂಗಾಗಿ ಅದಕ್ಕೆ ಪದೇ ಹೇಳ್ತಾ ಇರೋದು ನಾನು. ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೀಟಾಗಿ ಪೇಸ್ಟ್ ಥರ ಬಂದು ಇದನ್ನು ಅಷ್ಟೇ ನೀಟಾಗಿ ಸ್ಕ್ರಬ್ ಮಾಡಬೇಕು 1 to 3 ಮಿನಿಟ್ಸ್ ಅಷ್ಟೇ. ಇದು ಮೇಯ್ನ್ ಬಂದು ಆಯಿಲಿ ಸ್ಕಿನ್ನವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಸ್ ಫ್ಲೋರ್ ಅನ್ನೋದು. ಯಾಕೆ ಅಂತಂದರೆ ನೀವು ಆಲ್ರೆಡಿ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿನೇ ಇರುತ್ತೆ. ನೀವು ಫೇಸ್ ವಾಶ್ ಮಾಡ್ಕೊಬಂದು ಒಂದು 5 ಮಿನಿಟ್ಸ್ ಆಗಿರ್ಬೋದು, ಕೆಲವರಿಗೆ 10 ಮಿನಿಟ್ಸ್ 15 ಮಿನಿಟ್ಸ್ ಈ ಥರ ಕೆಲವ್ರಿಗೆ ಟೈಮ್ ವೇರಿಯೇಷನ್ ಇರುತ್ತೆ ಅಷ್ಟೇ ಆಯಿಲಿ ಸ್ಕಿನ್ನವ್ರಿಗೆ. ಬಟ್ ಅದು ಆಯಿಲಿ ಆದಾಗ ನಿಮ್ಮ ಸ್ಕಿನ್ ತುಂಬಾ ಡೆಲ್ ಅನಿಸುತ್ತೆ. ನೀವೇನೇ ಮುಖ ತೊಳೆದ್ರೂ ಅದು ನೀವು ತೊಳೆದಂಗೆ ಫ್ರೆಶ್ ಅಂತ ಅನಿಸೋದೇ ಇಲ್ಲ. ಸೊ ನೀವು ಆ ಕಿಟ್ನ ನೀವು ಯೂಸ್ ಮಾಡಿ ವಾರದಲ್ಲಿ 1-2 ರಿಂದ 3 ಸತಿ ವಾರದಲ್ಲಿ ನೀವು ಯಾವುದೇ ಸ್ಕ್ರಬ್ ಆದರೂ ಅಷ್ಟೇ ಅದು ಆಯಿಲಿ ಸ್ಕಿನ್ನವ್ರಿಗೆ. ಡ್ರೈ ಆದರೆ ವೀಕ್ಲಿ 2 ಟೈಮ್ ಇರುತ್ತೆ. ಯಾಕಂದರೆ ಅವರು ಆಲ್ರೆಡಿ ಡ್ರೈ ಇರುತ್ತೆ. ನೀವು ಇನ್ನೂ ಜಾಸ್ತಿ ಅದನ್ನು ಸ್ಕ್ರಬ್ ಮಾಡೋಕೋದು ಅದು ಇನ್ನಷ್ಟು ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಬಟ್ ಆಯಿಲಿ ಹಂಗಲ್ಲ, ನೀವು ಆಯಿಲಿನ ಸ್ವಲ್ಪ ಎಕ್ಸಸ್ ಆಯಿಲ್ನ ನೀವು ತೆಗಿಬೇಕಾಗತ್ತೆ ಆಚೆ. ಸೊ ಒಂದು ಟೈಮ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, 2 to 3 ಟೈಮ್ಸ್ ಆಗುತ್ತೆ ವೀಕ್ಲಿಲಿ 2 ರಿಂದ 3 ಸತಿ ವಾರದಲ್ಲಿ ನೀವು ಆಯಿಲಿ ಸ್ಕಿನ್ನವ್ರಿಗೆ ಸ್ಕ್ರಬ್ನ ಮಾಡ್ಕೋಬೋದು ಆರಾಮಾಗಿ. ಯಾಕೆಂದರೆ ಇದು ಕೆಲವರಿಗೆ ಗೊತ್ತಾಗೋದೇ ಇಲ್ಲ. ಸ್ಟಾರ್ಟಿಂಗಲ್ಲೂ ಹೇಳಿರ್ತೀವಿ, ಮತ್ತೆ ಅದೇ ಸತಿ ಅಂತ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಪದೇ ಕೆಲವೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರೋದನ್ನ ಪದೇ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಈ ಪೇಸ್ಟ್ನ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ರೈಸ್ ಫ್ಲೋರ್ ಏನು ಮಾಡುತ್ತೆ ಅಂತಂದರೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಆಯಿಲ್ ನಿಮ್ದು ಎಕ್ಸ್ಟ್ರಾ ಆಯಿಲ್ ನಿಮ್ಮ ಫೇಸಲ್ಲಿ ಏನಿರುತ್ತೆ ಅದನ್ನ ನೀಟಾಗಿ ರಿಮೂವ್ ಮಾಡುತ್ತೆ. ಡೆಡ್ ಸ್ಕಿನ್ಸ್ಗಳು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಅದನ್ನು ನೀವು ಸ್ಕ್ರಬ್ನ ಯೂಸ್ ಮಾಡಿ ಅದನ್ನು ಒಂದು 15 ಮಿನಿಟ್ಸ್ ನಿಮ್ಮ ಸ್ಕಿನ್ನಲ್ಲೇ ಬಿಡಬೇಕು. ನೀಟಾಗಿ ಡ್ರೈ ಆಗಬೇಕದು. ನೀಟಾಗಿ ಡ್ರೈ ಆಮೇಲೆ ನೀವು ಕೋಲ್ಡ್ ವಾಟರಲ್ಲಿ ಫಸ್ಟು ಇದನ್ನು ಏನಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ರಫ್ ಇರುತ್ತೆ, ಅದು ಸ್ಕಿನ್ಗೆ ಒಂಥರ ಅಂಟ್ಕೊಂಡಂಗೆ ಆಗುತ್ತೆ. ಕೆಲವು ಫಸ್ಟು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ತೇವ ಮಾಡ್ಕೊಳ್ಳಿ. ಪ್ಯಾಕ್ನ ತೇವ ಆಮೇಲೆ ನೀಟಾಗಿ ಅದನ್ನು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಜಾಸ್ತಿ ಉಜ್ಜೋ ಅವಶ್ಯಕತೆ ಇರಲ್ಲ ಅಂತ. ಇಲ್ಲ ತುಂಬ ಉಜ್ಜಿಬಿಟ್ರೆ ಇರಿಟೇಷನ್ಸ್ ಆಗುತ್ತೆ, ಸ್ಕಿನ್ಗೆ ಇರಿಟೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು
ನೆಕ್ಸ್ಟು ಒಂದು 15 to 20 ಮಿನಿಟ್ಸ್ ಇದನ್ನ ಬಿಟ್ಬಿಟ್ಟು ನೀಟಾಗಿ ಕೋಲ್ಡ್ ವಾಟರ್ ಅಥವಾ ಬೆಚ್ಚಗಿರೋ ನೀರಿನಲ್ಲಿ ನೀವು ಫೇಸ್ ವಾಶ್ ಮಾಡಿ ಆಮೇಲೆ ಕೂಡ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಚಾರ್ಕೋಲ್ ಮತ್ತು ಆಲುವೆರಾ. ಚಾರ್ಕೋಲ್ ಪೌಡರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಪೌಡರ್ಸ್ಗಳು ಎಷ್ಟೋ ಒಂದು ಸಿಗುತ್ತೆ. ಇಲ್ಲ ಅಂತಂದರೆ ನಂದು ನಾನು ಚಾರ್ಕೋಲ್ ನನ್ನ ಸ್ಕಿನ್ಗೆ ಫೇಸ್ಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ. ಬಟ್ ನಾನೊಂದು ಮಾಡ್ತಿರೋ ಟಿಪ್ಸ್ ಏನಂತ ಅಂತಂದರೆ ಮನೇಲೇ ಇಜ್ಲು ಸಿಗುತ್ತೆ ಅಲ್ವಾ, ಇಜ್ಲು ಸಿಗೋರಾದರೆ ನಾನು ಹೇಳ್ತಾ ಇರೋದು, ನೀವು ಅಕಸ್ಮಾತ್ ನಿಮಗೆ ಹೊರ್ಗಡೆ ಮಾರ್ಕೆಟಲ್ಲಿರೋ ಚಾರ್ಕೋಲ್ ಪೌಡರ್ನ ನಮ್ಗೆ ಯೂಸ್ ಮಾಡೋಕ್ಕೆ ನಮಗೆ ಇಷ್ಟ ಇಲ್ಲ, ನಮಗದು ಓಕೆ ಅಂತ ಅನಿಸಲ್ಲ ಅಂತಂದರೆ ಮನೇಲೇ ಇರೋ ಇಜ್ಲನ್ನ ಫಸ್ಟು ಕುಟ್ಟಿ ಅದನ್ನು ಪೌಡರ್ ಮಾಡ್ಕೊಳ್ಳಿ. ಚಂದ ಪೌಡರ್ ಬರುತ್ತೆ, ಅದನ್ನು ನೀವು ಪೌಡರ್ನ ಸೋಸ್ಕೋಬೇಕು, ಜಲ್ಡಿ ಇಡಬೇಕು. ಜಲ್ಡಿ ಹಿಡ್ದಾಗ ಅದರಲ್ಲಿ ನೈಸ್ ಪೌಡರ್ ಬರುತ್ತೆ. ಅದನ್ನು ನೀವು ಬೇಕಾದರೆ ಆಯುರ್ವೇದಕ್ಕೆ ನೀವು ಯೂಸ್ ಮಾಡಿಕೊಂಡು ಬೇಕಾದ್ರೆ ಇದನ್ನು ಪ್ಯಾಕ್ನ, ನಾನು ಈಗ ಹೇಳೋ ಪ್ಯಾಕ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಇದನ್ನು ಫಸ್ಟು ಚಾರ್ಕೋಲ್ ಪೌಡರ್ನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಅದಕ್ಕೆ ತಕ್ಕನಂಗೆ ಆಲುವೆರಾ ನಿಮ್ಮದು ಮಾರ್ಕೆಟಲ್ಲಿ ಸಿಗೋದಾದರೂ ಓಕೆ, ಅಥವಾ ನೀವು ಮನೇಲೇ ಗಿಡದಲ್ಲಿ ಎಲ್ಲಾದರೂ ಮನೇಲೇ ಬೆಳೆದಿದ್ದೀರಂದ್ರೆ ಆದರೂ ಆಯುರ್ವೇದ ಆದ್ರೂ ಓಕೆನೆ. ಆ ಜೆಲ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನೇ ಫೇಸಿಗೆ ಹಾಕ್ಕೊಂಡು, ಇದು ಒಂಥರ ಮೈಲ್ಡ್ ಮಸಾಜ್, ಒಂಥರ ಕ್ರೀಮ್ ಬೇಸ್ ಮಸಾಜ್ ಥರ ಅಂತ ಅನಿಸುತ್ತೆ ನಿಮಗದು. ಹಿಂಗೆ ಉಜ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆಯುರ್ವೇದ ಮೊದಲೇ ಜೆಲ್ಲಿ ಥರ ಇರುತ್ತೆ, ಕೋಲ್ಡ್ ಆಗ್ತಾ ಇರುತ್ತೆ, ರಿಫ್ರೆಶ್ ಕೊಡುತ್ತೆ ಫೇಸ್ಗೆ. ಮತ್ತು ನಿಮ್ಮ ಸ್ಕಿನ್ನು ಒಳಗಿಂದ ನರೇಶಿಂಗ್ ಕೊಡುತ್ತೆ. ನೀವು ಸ್ಕ್ರಬ್ ಎಲ್ಲ ಮಾಡಿದಾಗ ಒಂದು ಆಯಿಲಿ ಮಸಾಜ್ ಕೊಟ್ಟಾಗ ನಿಮ್ಗೆ ಹೆಂಗೆ ಒಂದು ಸ್ಕಿನ್ನು ಸ್ಮೂತ್ ಆಗುತ್ತೆ, ಸೊ ಅದೇ ಥರ ರಿಫ್ಲೆಕ್ಟ್ ಇದರಲ್ಲೂ ಕೂಡ ಬರುತ್ತೆ. ಸೊ ಇದೂ ಅಷ್ಟೇ ಒಂದು 10 to 15 ಮಿನಿಟ್ಸ್, ಒಂದು 2 ಮಿನಿಟ್ಸ್ನ ಸ್ಕ್ರಬ್ ಮಾಡಿ 2 to 3 ಮಿನಿಟ್ಸ್, ಒಂದು 10 to 15 ಮಿನಿಟ್ಸ್ ಮುಖದಲ್ಲಿ ಹಂಗೆ ಬಿಟ್ಟು ತಣ್ಣೀರಲ್ಲಿ, ಇದು ಬಿಸಿನೀರು ಬೇಡ, ಇದು ತಣ್ಣೀರಲ್ಲಿ ಮುಖನ ನೀಟಾಗಿ ತೊಳ್ಕೊಂಡ್ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೋಬೋದು. 5 ಮಿನಿಟ್ಸ್ ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. 9th one ಬಂದು ಬನಾನಾ ಮತ್ತು ಶುಗರ್ ಸ್ಕ್ರಬ್. ಬನಾನಾ ನೀವು ಏನು ಮಾಡಬೇಕು ಅಂತಂದರೆ ಚೆಂದಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಶುಗರ್, ನಾವು ಆಗಲೇ ಹೇಳ್ದಂಗೆ ಫಸ್ಟ್ ಒನ್ನಲ್ಲಿ ಹೇಳ್ದಂಗೆ ಶುಗರ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಬನಾನಾಗೆ ಚೆಂದ ಮಿಕ್ಸ್ ಮಾಡಾದ್ಮೇಲೆ ಅದು ಫುಲ್ ಪೇಸ್ಟ್ ಥರ ಬರುತ್ತೆ. ಅದು ಪೇಸ್ಟ್ ಥರ ಬಂದಾಗ 2 to 3 ಮಿನಿಟ್ಸ್ ನೀವು ಚೆಂದ ಸ್ಕ್ರಬ್, ಇದು ಏನು ಅನಿಸಲ್ಲ ನಿಮಗೆ, ಒಂದು 5 ಮಿನಿಟ್ಸೇ ನೀವು ಸ್ಕ್ರಬ್ನ ಮಾಡ್ಬೋದು ಇದರಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ. ಯಾಕೆ ಅಂತಂದರೆ ಇದು ಸ್ವಲ್ಪ ಫುಲ್ ಕ್ರೀಮಿ ಥರ ಬರುತ್ತೆ, ಫುಲ್ ಒಂಥರ ತರಿ ಅಂತ ಏನೂ ಅನಿಸಲ್ಲ, ಕ್ರೀಮಿ ಥರ ಅನಿಸುತ್ತೆ. ಫುಲ್ ನರೇಶಿಂಗ್ ಕೊಡುತ್ತೆ, ಸ್ಕಿನ್ ಒಳಗಿಂದನೂ ನರೇಶಿಂಗ್ ಆಗಿರುತ್ತೆ. ಬಟ್ ನೀವು ಅದು ಹೆಂಗೆ ಅಂತಂದರೆ, ನೀವು ಯಾವ್ದಾದ್ರು ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ಟೋನ್ ಹೆಂಗೆ ಅನಿಸುತ್ತೆ, ಆ ಗ್ಲೋ ಹೆಂಗೆ ಬರುತ್ತೆ, ಸೇಮ್ ಅದೇ ಥರ ಈ ಬನಾನಾ ಮತ್ತು ಶುಗರಲ್ಲಿ ಕೂಡ ಬರುತ್ತೆ. ಇದನ್ನು ಬೇಕಾದ್ರೆ ನೀವು ಡ್ರೈ ಸ್ಕಿನ್ ಇರೋಗೂ ಬೇಕಾದರೆ ನೀವು ಅಪ್ಲೈ ಮಾಡಿ ನೋಡ್ಬೋದು. ವರ್ಕ್ ಆಗುತ್ತೆ ಅಂದರೆ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಇದನ್ನು ಅಷ್ಟೇ ಒಂದು 10 to 15 ಮಿನಿಟ್ಸ್ ಹಂಗೆ ಫೇಸಲ್ಲಿ ಬಿಟ್ಬಿಟ್ಟು ತಣ್ಣೀರಲ್ಲಿ ನೆಕ್ಸ್ಟ್ ವಾಶ್ ಮಾಡೋದು ಅಷ್ಟೇ. ನೆಕ್ಸ್ಟ್ ಬಂದು ಕುಕುಂಬರ್ ಮತ್ತು ಹೋಟ್ ಮಿಲ್ ಪೌಡರ್. ಕುಕುಂಬರ್ನ ನೀವು ತುರ್ಕೊಂಬಿಡಿ, ಅದನ್ನು ನೀಟಾಗಿ ತುರ್ಕೊಳ್ಳೋದಾದ್ರೆ ತುರ್ಕೊಳ್ಳಿ, ಇಲ್ಲ ಅಂತಂದರೆ ಅದು ರಸ ಮಾತ್ರ ತೆಗಿಯೋದಿದ್ದರೆ ಕಟ್ ಮಾಡ್ಕೊಂಡು ರಸ ಬೇರೆ ತಗೊಳ್ಳಿ. ಬಟ್ ನನ್ನದು ಒಪಿನಿಯನ್ ಏನು ಅಂತ ಅಂದರೆ, ತುರ್ಕೊಂಡ್ಬಿಟ್ರೆ ನೀಟಾಗಿ ಅದರಲ್ಲಿ ಒಳಗಡೆ ರಸಗಳು ಏನಿರುತ್ತೆ ಅದು ನೀಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಓಟ್ ಮಿಲ್ನ, ಆ ಓಟ್ ಅಂದರೆ ಪ್ಲೈನ್ ಓಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡು ಇದು 1 to 2 ಸ್ಪೂನ್ ನಿಮ್ಮ ನೆಕ್ಕಿಗೂ ಕೂಡ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ ನೆಕ್ ಏರಿಯಾ ಬಿಸಿಲಿಗೆ ಫುಲ್ಲು ಟ್ಯಾನ್ ಆಗಿರುತ್ತೆ, ಸೊ ಅದು ಟ್ಯಾನ್ ಕೂಡ ತೆಗಿಯೋಕ್ಕೆ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ತುಂಬ ತೇವಾಂಶ ಇರೋದ್ರಿಂದ ಕುಕುಂಬರಲ್ಲಿ ರಿಫ್ರೆಶ್ ಕೊಡುತ್ತೆ ನಿಮಗೆ ಸ್ಕಿನ್ನ. ಇದು ಎಕ್ಸ್ಫೋಲಿಯೇಟ್ ಮಾಡೋದಲ್ಲದೆ ನಿಮ್ಮ ಒಳಗಿಂದ ರಿಫ್ರೆಶ್ ಕೊಡುತ್ತೆ ಸ್ಕಿನ್ ಸೆಲ್ಸ್ಗಳು. ನಿಮಗೆ ನೀವು ಅವಾಗಿನ್ನೂ ಮುಖ ತೊಳ್ಕೊಂಡು ಬಂದಿರೋ ಥರ ಫೀಲ್, ಆ ಥರ ಫ್ರೆಶ್ನೆಸ್ ಕೊಡುತ್ತೆ ಇದು ಫೇಸ್ ಸ್ಕ್ರಬ್. ಇದನ್ನು ನೀವು ಒಂದು 2 ಸ್ಪೂನ್ ಅಂತ ಅಂದ್ಕೊಳ್ಳಿ. ಫೇಸ್ ಟು ನೆಕ್ಗೆ ನೀವು 2 ಸ್ಪೂನ್ ಓಟ್ಸ್ ಪೌಡರ್ ತಗೊಂಡ್ರೆ ಇದಕ್ಕೆ ಅದರ ತಕ್ಕನಂಗೆ ನೀವು ಕುಕುಂಬರ್ನ ನೀಟಾಗಿ ತುರ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಡನ್ನಾಗಿ ಮಿಕ್ಸ್ ಫುಲ್ ಎಲ್ಲ ತುಂಬ ಹಾಕ್ಬಿಟ್ಟು ತೆಳ್ಳ ಆಯಿತು ಅಂದ್ಬಿಟ್ಟು ಮಿಕ್ಸ್ ಮಾಡಬೇಡಿ, ಅದು ನೀರಿನ ಅಂಶ ಇರೋದ್ರಿಂದ ತುಂಬ ನೀರು ಬಿಟ್ಕೊಳ್ಳುತ್ತೆ. ಸೊ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ. ಇದನ್ನು ಅಷ್ಟೇ ಒಂದು 2 to 3 ಮಿನಿಟ್ಸ್ ಸ್ಕ್ರಬ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಫೇಸಲ್ಲಿ ಹಂಗೆ ಬಿಟ್ಟು ನೀವು ಇದನ್ನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ. ಇಷ್ಟು ಆಯಿಲ್ ಸ್ಕಿನ್ ಕೇರ್ಗೆ 10 ಟೈಪ್ಸ್ ಆಫ್ ಸ್ಕ್ರಬ್ಬಿಂಗ್. ನೆಕ್ಸ್ಟು ನಾನು ನಿಮಗೆ ಇದನ್ನು ನಾನು ಶಾರ್ಟ್ಸಲ್ಲಿ ಕೂಡ ಹಾಕ್ತೀನಿ. ನೀವು ಅದನ್ನು ಒಂದೊಂದೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ 1 to 10ವರೆಗೂ ನಾನು ಏನೇನು ಇದೆಲ್ಲ ಸ್ಕ್ರಬ್ಬೆಲ್ಲ ಹೇಳಿದೆ
ಇದನ್ನು ನಾನು ಯೂಟ್ಯೂಬ್ ಚಾನಲಲ್ಲೇ ಹಾಕೋದು, ಸೇಮ್ ಲಾಂಗ್ ವಿಡಿಯೋ ಥರ. ನಿಮಗೆಲ್ಲಾದರೂ ನಮ್ಮ ಮಸಾಜ್ ಮಾಡೋದು ಹೆಂಗೆ ಮಿಕ್ಸ್ ಮಾಡೋದು ಕನ್ಸಿಸ್ಟೆನ್ಸಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇದನ್ನು ಶಾರ್ಟ್ಸಲ್ಲಿ ಕೂಡ ನಾನು ಹಾಕ್ತೀನಿ. ಒಂದೊಂದೇ ಸ್ಕ್ರಬ್ಗಳನ್ನ ನಾನು ಪಾರ್ಟ್ 1 ಪಾರ್ಟ್ 2 ಥರ ಮಾಡಿ ಆಯಿಲಿ ಸ್ಕಿನ್ ಕೇರ್ಗೆ ಅಂತಲೇ ನಾನು 1 to 10 ಸ್ಕ್ರಬ್ಬಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಶಾರ್ಟ್ಸಲ್ಲಿ. ನೀವು ಅಲ್ಲೇ ಬೇಕಾದ್ರೆ ನೋಡ್ಬೋದು, ಅಲ್ಲೂ ಕೂಡ ನೋಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಕೆಲವ್ರಿಗೆ ಒಂದೊಂದ್ಸಲ ಟೈಮ್ ಇರೋದಿಲ್ಲ, ಒಂದು 16 ಸೆಕೆಂಡ್, ಒಂದು 10 ನಿಮಿಷ 20 ನಿಮಿಷ ಇಷ್ಟರೊಳಗಡೆ ನೀವು ವಿಡಿಯೋಗಳನ್ನ ನೋಡಿ ಹೋಗೋರು ಇರ್ತಾರೆ. ಸೊ ಅಂಥವರಿಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ಶಾರ್ಟ್ಸಲ್ಲಿ ಮಾಡೋಣ ಅಂತ ಹೇಳಿ. ನೆಕ್ಸ್ಟ್ ಇದ್ರ ಹಿಂದಿನ ವಿಡಿಯೋ ನಾನು ಎಕ್ಸ್ಪೋಲಿಯೇಟೆಡ್ ಕೂಡ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಒಂದು ಫೇಶಿಯಲ್ ಅಂತ ಬಂದರೆ ನೀಟಾಗಿ ಒಂದು ಫಸ್ಟು ಕ್ಲೆನ್ಸಿಂಗ್, ಎಕ್ಸ್ಪೋಲಿಯೇಟೆಡ್, ಸ್ಕ್ರಬ್ಬಿಂಗ್, ಒಂದು ನರೇಶಿಂಗ್ ಕೊಡೋಕ್ಕೆ ಒಂದು ಮಸಾಜ್, ಆಮೇಲೆ ಲಾಸ್ಟಿಗೆ ಪ್ಯಾಕ್, ಇಷ್ಟು ಕೂಡ ಬರುತ್ತೆ ಒಂದು ಫೇಶಿಯಲ್ ಅಂತ ಅಂದರೆ. ಇದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಈ ಸ್ಕ್ರಬ್ಗಳು ಗಂಡು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಕ್ರೀಮ್ಗಳಲ್ಲೂ ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲೂ ಇದೆ. ಆದಷ್ಟು ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ಕೂಡ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಹೆಣ್ಮಕ್ಳಿಗಿಂತ ಜಾಸ್ತಿ ಬಿಸಿಲಲ್ಲಿ ಓಡಾಡೋರು ಗಂಡು ಮಕ್ಕಳೇ ಆಗಿರ್ತಾರೆ. ಸೊ ಹಂಗಾಗಿ ಅವ್ರ ಫೇಸು ಕೂಡ ಟ್ಯಾನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಟ್ಯಾನು ಕೂಡ ಆಗಿರುತ್ತೆ, ಎಷ್ಟೋ ಸ್ಕಿನ್ಗಳು ಡ್ಯಾಮೇಜ್ ಕೂಡ ಆಗಿರುತ್ತೆ. ಸೊ ಮನೇಲೇ ಒಂದು DIY ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಇನ್ನಷ್ಟು ಚೆನ್ನಾಗಿರುತ್ತೆ. ಅದೇನಪ್ಪ ಅಂತಂದರೆ ನಾವು ಮಾರ್ಕೆಟಿಂದಕ್ಕೂ ನಾವು ಮನೆಯಲ್ಲಿ ಮಾಡೋ ಇಂಗ್ರೀಡಿಯೆಂಟ್ಗೂ ಏನು ವ್ಯತ್ಯಾಸ ಅಂತಂದರೆ ಬೇಗ ರಿಸಲ್ಟ್ ಗೊತ್ತಾಗಲ್ಲ. ಅಷ್ಟು ಬಿಟ್ಟರೆ ನಿಮ್ಮ ಸ್ಕಿನ್ ಒಳಗಿಂದ ನರಿಶ್ ಮಾಡುತ್ತೆ ನೀವು ಮನೇಲಿ ಮಾಡೋ ಹೋಮ್ ಮೇಡ್ ಸ್ಕ್ರಬ್ಗೆ. ಸೊ ಈ ಥರ. ನೆಕ್ಸ್ಟ್ ನಿಮಗೇನಾದ್ರೂ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ, ಅಕಸ್ಮಾತ್ ಈ ಸ್ಕ್ರಬ್ಗಳು ನನ್ನ ಒಂದು ಸ್ಕಿನ್ ಟೋನ್ಗೆ ನೀವು ಏನಾದರೂ ಆಯಿಲಿ ಸ್ಕಿನ್ ಆಗಿರೋದ್ರು ಕೂಡ ನಮಗೆ ಈ ಸ್ಕ್ರಬ್ಬು ನಮಗೇನಾದ್ರು ಸೂಟ್ ಆಗಿಲ್ಲ ಅಂತ ಅಂದರೆ ನನಗೆ ಕಮೆಂಟಲ್ಲಿ ಕೂಡ ಹೇಳ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ. ಅಥವಾ ಬೇಡ ನಮಗೆ ಈ ಸ್ಕ್ರಬ್ ಅಂತಂದರೆ ಬೇಕಾದ್ರೆ ನಾನು ಇನ್ನೊಂದು ಸ್ಕ್ರಬ್ಗಳು ಒಂದಷ್ಟಿದೆ, ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ಸ್ ಇದೆ ಅಥವಾ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಮಾಡಿ ಕೂಡ ನೀವು ಕೇಳ್ಬೋದು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ಬಂದಾಗ ನೀವು ಬೇಗ ನೋಡ್ಬೋದು ಕೂಡ. ಓಕೆ, ನಾನು ನಿಮಗೆ ನೆಕ್ಸ್ಟು ಸ್ಕಿನ್ ಕೇರ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ನಮಸ್ಕಾರ.